ಎಲ್ರಿಗೂ ನಮಸ್ಕಾರ. ಮೇಲ್ಮಟ್ಟದ ಮತ್ತು ನೋಡಲ್ ಅಧಿಕಾರಿ ಕೆಲಸ ಮಾಡ್ತಕ್ಕಂಥ, ಶಾಲಾ ಮಟ್ಟದ ಕೆಲಸ ಮಾಡ್ತಕ್ಕಂಥ ಎಲ್ಲ ನನ್ನ ಶಿಕ್ಷಕ ವರ್ಗದವರಿಗೂ ಎಲ್ಲರಿಗೂ ಸಹ ಇಲಾಖೆ ಪರವಾಗಿ ಧನ್ಯವಾದ ಹೇಳ್ತಾ ಇದ್ದೇನೆ ಸರ್. ನಮಸ್ತೆ ಎಲ್ಲರಿಗೂ. ಜೊತೆಗೆ ಇತ್ತೀಚೆಗೆ SLC ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥ ಮಾಡೆಲ್ ಆನ್ಸರ್ ವಿತ್ ಕ್ವಶನ್ಸ್ ಅಂತ ಏನಿತ್ತು, ಬಹಳ ಅದ್ಭುತವಾಗಿ ಯೋಚಿಸಿರ್ತಕ್ಕಂಥದ್ದು. ಏನು LBA ಬೇಸ್ಡ್ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ವೈಸ್ ಪ್ರತಿ ಘಟಕವಾರು ಪ್ರಶ್ನೋತ್ತರವನ್ನ ಸಿದ್ಧಪಡಿಸಿ ಪ್ರತಿ ಮಗುವಿಗೂ ಕೊಟ್ಟಿರ್ತಕ್ಕಂಥದ್ದು ಶ್ಲಾಘನೀಯ. ತದನಂತರದಲ್ಲಿ ಹಲವಾರು ಸಂಸ್ಥೆಯವರು ಸಹ ಇದನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಅದಕ್ಕೊಂದು ಪ್ರೇರಣೆ ಆಯ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರೆ, ಅದು ಮಕ್ಕಳಿಂದ ಮಕ್ಕಳಿಗೆ, ಶಾಲೆಯಿಂದ ಶಾಲೆಗೆ ಒಳ್ಳೆ ಪ್ರಸಾರನ ಆಯ್ತು. ತಾವು ಕೊಟ್ಟಿರ್ತಕ್ಕಂಥ ಪುಸ್ತಕ, ಆ ಕೈಪಿಡಿ ಮಕ್ಕಳಿಗೆ ಒಂದು ಒಳ್ಳೆ ಮಾದಕ ಕೈಪಿಡಿ ಆಯ್ತು ಅಂತ ಹೇಳಲಿಕ್ಕೆ ಖುಷಿ ಅನಿಸ್ತಾ ಇದೆ. ಈ ಸಂದರ್ಭದಲ್ಲಿ ಇದು ಬಹಳ ತುಂಬಾ ಅವಶ್ಯಕತೆ ಇತ್ತು ಅಂತ ಅನಿಸ್ತಾ ಇದೆ. ಮಕ್ಕಳೇ, ತಾವೆಲ್ಲ ಪ್ರಾಥಮಿಕ ಆಗಿರ್ಬೋದು, ಪ್ರೌಢಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀರಿ. ಇದೊಂದು ಅತ್ಯಂತ ಅಮೂಲ್ಯವಾಗಿರ್ತಕ್ಕ ಜೀವನದ ಅತ್ಯಂತ ಮಹತ್ವದ ಘಟ್ಟ. ವಿದ್ಯಾರ್ಥಿ ಜೀವನ ಅಂತಂದ್ರೆ ಒಂಥರ ಸುಂದರ, ಅದೊಂದು ಒಳ್ಳೆ ಕನಸು. ಬಹುಶಃ ಆ ಜೀವನದ ಯಶಸ್ಸು, ಆ ಜೀವನದಲ್ಲಿ ಪಡ್ತಕ್ಕಂತಹ ಅವಕಾಶಗಳಾಗಿರ್ಬೋದು, ಚಾಲೆಂಜಸ್ ಆಗಿರ್ಬೋದು, ಇದೊಂದು ಮೆಮೊರೇಬಲ್. ನಾವು ದೊಡ್ಡವರಾದ ಮೇಲೆ ನಮಗೆ ಬಹಳಷ್ಟು ಹಳೆ ನೆನಪು ಕಾಡ್ತಾ ಇರೋದು ನಮ್ಮೆಲ್ಲರ ಹಿಂದಿನ ಶಾಲಾ ಘಟನೆಗಳು, ಶಾಲೆಯಲ್ಲಿ ನಮ್ಮ ಸ್ನೇಹಿತರ ಜೊತೆ ಕಳೆದಿರತಕ್ಕಂಥ ವೇಳೆ, ಶಿಕ್ಷಕರ ಮಾರ್ಗದರ್ಶನ, ಪಾಲಕರೊಂದಿಗೆ ಒಡನಾಟ, ಅಲ್ಲಿ SDMC ಗ್ರಾಮ ಪಂಚಾಯತಿಯವರ ಸಂಬಂಧಗಳು. ಸೊ ಇವೆಲ್ಲ ಒಂದಿಲ್ಲ ಒಂದು ರೀತಿಯಲ್ಲಿ ನಮಗೆ ಪಾಠವನ್ನು ಕಲಿಸ್ತಾ ಇರ್ತವೆ. ಹೀಗಾಗಿ ವಿದ್ಯಾರ್ಥಿ ಜೀವನ ಅಂತಕ್ಕಂಥದ್ದು ಇಡೀ ನಮ್ಮ ಜೀವನ ಘಟ್ಟದಲ್ಲಿ ಅತ್ಯಂತ ನೆನಪಿಡ್ತಕ್ಕಂತಹ ಗಳಿಗೆ ಅಂತ ಹೇಳ್ಬೋದು. ಹೀಗಾಗಿ ನಾವು ದೊಡ್ಡವರಾದ್ಮೇಲೆ ಪದೇ ಪದೇ ಹೇಳ್ತಾ ಇರ್ತೇವೆ, ಆ ಶಾಲಾ ಜೀವನ ಚೆನ್ನಾಗಿತ್ತು, ಶಾಲೆ ಚೆನ್ನಾಗಿತ್ತು. ಬಹುಶಃ ನಾವು ನೌಕರಿಗೆ ಬಂದ ಮೇಲೆ, ಅದು ಅಧಿಕಾರ ಅನುಭವಿಸಿದ ಮೇಲೆ, ಅಥವಾ ಯಾವುದೇ ಪಂಚಾಯತಿಯಲ್ಲಿ ಪದಾಧಿಕಾರಿಗಳಾದ ಮೇಲೆ ನೀವು ಮತ್ತೆ ಆ ಶಾಲೆಗೆ ಹೋದಾಗ ನಾವು ಆಗೇನು ಮಕ್ಕಳಾಗ್ಬಿಡ್ತೇವೆ. ಈಗ ನಡೀತಕ್ಕಂಥ ಗುರುವಂದನೆ ಸಾಕ್ಷಿ ಹಲವಾರು ಶಾಲೆಗಳಲ್ಲಿ ಗುರುವಂದನೆ ನಡೀತಾ ಇರ್ತದೆ. ಅಲ್ಲಿ ಬಂದಿರತಕ್ಕಂಥವ್ರು ಯಾವುದೇ ದೊಡ್ಡ ಮಟ್ಟದ ಇಂಡಸ್ಟ್ರಿಯಲ್ ಓನರ್ ಆಗಿರ್ಬೋದು, ಒಂದು ಹುದ್ದೆಯನ್ನು ಅನುಭವಿಸ್ತಕ್ಕಂಥರಾಗಿರ್ಬೋದು, ಆ ಶಾಲೆಯ ಅಂಗಳದಲ್ಲಿ ಕಾಲಿಟ್ಟ ತಕ್ಷಣವೇ ನಾವೆಲ್ಲ ನಮ್ಮ ವಯಸ್ಸನ್ನ ಮರೆತು, ನಮ್ಮ ಹುದ್ದೆಯನ್ನ ಮರೆತು ನಾವು ಮತ್ತೆ ಮಕ್ಕಳಂತ ಬಿಹೇವ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ಬಿಡ್ತೇವೆ. ಇದು ಶಾಲೆ ನೀಡಿರತಕ್ಕಂಥ ಅಥವಾ ಸ್ಕೂಲ್ ಕೊಟ್ಟಿರತಕ್ಕಂತಹ ಸಂತೋಷದ ಕ್ಷಣ ಅಂತ ಹೇಳ್ತೇವೆ. ಬಹುಶಃ ಎಲ್ಲಿ ಇದು ಸಿಕ್ಕಿಲ್ಲ. ಈ ವಾತಾವರಣ ನಮಗೆ ಸಿಕ್ಕಿರ್ತಕ್ಕಂಥದ್ದು ಸ್ಕೂಲ್ ಮಾತ್ರ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರಕ್ಕೆ ಅಂತ ಹೋದಾಗ ಒಂದು ಧರ್ಮ, ಒಂದು ಜಾತಿ ಇರ್ತದೆ. ಆದರೆ ಸ್ಕೂಲ್ ಅಂತ ಹೋದಾಗ ಯಾವುದೇ ಒಂದು ಕೀಳರಿಮೆ ಇಲ್ಲ. ಬಡತನ ಆಗಿರ್ಬೋದು, ಶ್ರೀಮಂತಿಕೆ ಆಗಿರ್ಬೋದು, ಯಾವುದೇ ಜಾತಿ ಧರ್ಮ ಆಗಿರ್ಬೋದು, ನಾವೆಲ್ಲರೂ ಒಂದು ಅಂತಕ್ಕಂಥ ಭಾವನೆ ಪಡ್ತಕ್ಕಂಥದ್ದು ಏನಾದ್ರೂ ಒಂದು ಸ್ಥಳ ಅಂತಂದ್ರೆ, ಒಂದು ಗುಡಿ ಅಂತಂದ್ರೆ ಅದು ಶಾಲಾ ಗುಡಿ, ಸ್ಕೂಲ್ ಅಂತಕ್ಕಂಥದ್ದು. ಹೀಗಾಗಿ ಇದು ನಮ್ಮ ಜೀವನದಲ್ಲಿ ಬಹಳ ಅಮೂಲ್ಯವಾಗಿರತಕ್ಕಂಥ ಕ್ಷಣಗಳನ್ನ, ನಮ್ ಇಡೀ ಜೀವನದಲ್ಲಿ ಸಾಕಷ್ಟು ಕಲಿಕೆಯನ್ನ ಅದು ಅನುಭವದ ಮುಖಾಂತರ, ಮೂರ್ತ ಕಲ್ಪನೆಯ ಮುಖಾಂತರ, ಅಮೂರ್ತ ಮುಖಾಂತರ ನಮಗೆ ಸಾಕಷ್ಟು ಕಲಿಸಿಕೊಡ್ತಕ್ಕಂಥದ್ದು ನಾವು ಪ್ರತಿನಿತ್ಯ ನಾವು ಕಾಣ್ತಾ ಇರ್ತೇವೆ. ನಮ್ಮ ಆಟದಲ್ಲಿ, ನಮ್ಮ ನೋಟದಲ್ಲಿ ಆಗಿರ್ಬೋದು, ನಮ್ಮ ಚಟುವಟಿಕೆಯಲ್ಲಿ ಆಗಿರ್ಬೋದು, ನಾವು ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ರೀತಿಯಲ್ಲಿ ಆಗಿರ್ಬೋದು, ಎಲ್ಲವೂ ಸಹ ಒಂದು ಕಲಿಕೆ, ಒಂದಿಲ್ಲ ಒಂದು ಕಲಿಕೆ ನಮ್ಮ ಅನುಭವದಲ್ಲಿ ಇರ್ತದೆ. ಹಾಗಾದ್ರೆ ಈ ಸಂದರ್ಭದಲ್ಲಿ ಈಗ ನಾವು ಹೆಜ್ಜೆ ಇಟ್ಟಿರ್ತಕ್ಕಂಥದ್ದು, ನಾವು ಈ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಮಾರ್ಚ್ ತಿಂಗಳ ಆಗಿರೋದ್ರಿಂದ ಆ ವರ್ಷದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಾವೆಲ್ಲರೂ ಪರೀಕ್ಷೆಯನ್ನ ಎದುರಿಸುವ ಸ್ಥಿತಿ ಅಂತ ಬಂದ್ಬಿಟ್ಟಿದ್ದೇವೆ. ಆದ್ರೆ ಪರೀಕ್ಷೆ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ, ಅಥವಾ ಮೌಲ್ಯಮಾಪನ ಅಂತಕ್ಕಂಥದ್ದು ಬಹಳ ಅತ್ಯಂತ ಮಹತ್ವದ ಘಟ್ಟ. ಪರೀಕ್ಷೆ ಅಂತಕ್ಕಂಥದ್ದು ಪರೀಕ್ಷೆ ಎಲ್ಲ ಹಬ್ಬವಾಗಿ ನೋಡ್ಬೇಕಾಗಿದೆ. ಹಾಗಾದ್ರೆ ಪರೀಕ್ಷೆಯನ್ನೂ ಸಹ ಹಬ್ಬ ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಯಾವ ತರ ಸಿದ್ಧತೆ ಇರಬೇಕು? ನಮ್ಮ ಆರೋಗ್ಯ ಹೇಗಿರಬೇಕು? ನಮ್ಮ ಓದ್ತಕ್ಕಂಥ ರೀತಿಗಳು ಹೇಗಿರಬೇಕು? ನೆನಪಿಡ್ತಕ್ಕಂತಹ ಮೆಥಡಾಲಜಿಗಳು ಯಾವ ತರ ಇರಬೇಕು? ನಮ್ಮ ಶಿಕ್ಷಕರ ಜೊತೆಗೆ ಒಡನಾಟಗಳು ಹೇಗಿರಬೇಕು? ನಮ್ಮ ಸ್ನೇಹಿತರ ಕೂಟ ಹೇಗಿರಬೇಕು? ಸಂಘ ಹೇಗಿರಬೇಕು? ಪಾಲಕರ ಜೊತೆಗೆ ನಾವು ಹೇಗಿರಬೇಕು? ಇಡೀ ದಿನ ಯಾವ ತರ ನನ್ನ ವೇಳೆಯನ್ನ ಅಪವ್ಯಯ ಆಗದಂತೆ ನೋಡ್ಕೊಳ್ಬೇಕು ಅಂತಕ್ಕಂಥದ್ದು ಬಹಳ ಪ್ರಮುಖವಾಗಿರತಕ್ಕಂಥ ಅಂಶ. ಈಗ ನಾನು ಸುಮಾರು ಸಲ ಹೇಳ್ತಾ ಇರ್ತೇನೆ, ನಮ್ಮ ಎಲ್ಲ ಈ ದೇಶದ ಮಕ್ಕಳು ಅಥವಾ ಈ ನಾಡಿನ ಮಕ್ಕಳು ಅಂತಂದ್ರೆ ಯಾವುದೇ ಒಂದು ಹೋಟೆಲ್ ಅಲ್ಲ. ಇದು ತಕ್ಷಣಕ್ಕೆ ಫಲ ಕೊಡ್ತಕ್ಕಂಥದ್ದು, ತಕ್ಷಣಕ್ಕೆ ಲಾಭ ಕೊಡ್ತಕ್ಕಂಥದ್ದಲ್ಲ. ಮಕ್ಕಳು, ನೀವೇನು ಕಲ್ತಿದ್ದೀರಿ ಇದು ಸುಮಾರು ವರ್ಷಗಳ ನಂತರದಲ್ಲಿ ಫಲ ಕೊಡ್ತಕ್ಕಂಥದ್ದು. ಇವತ್ತು ಕಲ್ತಿರುವ ಜ್ಞಾನ ಸುಮಾರು ವರ್ಷಗಳ ನಂತರದಲ್ಲಿ ನಿಮಗೆ ಅದು ಫಲ ಸಿಗ್ತಕ್ಕಂಥದ್ದು. ಹೀಗಾಗಿ ನೀವು ಓಡಿ ಬರ್ತೀರಿ ಶಾಲೆಗಳಿಗೆ,
ನನಗೆ ಹಿಂದೆ ಕಲಿಸಿರ್ತಕ್ಕಂಥ ಗುರುಗಳು ಇವರು, ಇವರಿಂದ ನಾನು ಬೆಳೆದೆ, ಇವರಿಂದ ಈ ಮಟ್ಟಕ್ಕೆ ಬಂದೆ, ಇವರಿಂದ ನನಗೆ ಒಳ್ಳೆ ನೌಕರಿ ಸಿಗ್ಲಿಕ್ಕೆ ಸಾಧ್ಯತೆ ಆಯ್ತು ಅಂತ ಮಟ್ಟಕ್ಕೆ ನೀವು ಬರ್ತೀರಿ ಅಂತಂದ್ರೆ ಇದು ಒಂದು ದಿನಕ್ಕೆ ಬರೋದಲ್ಲ. ಇದು ಸುಮಾರು ವರ್ಷಗಳ ಕಾಲ ನೀವು ಸ್ಕೂಲ್ನಲ್ಲಿ ಇರ್ತೀರಿ, ಸುಮಾರು ವರ್ಷಗಳ ಕಾಲ ಲವ್ ಅಂಡ್ ಅಫೆಕ್ಷನ್, ನಿಮ್ಮ ಪ್ರೀತಿಯನ್ನು ನೀವು ಶಿಕ್ಷಕರಿಗೆ ಕೊಟ್ಟಿರ್ತೀರಿ. ಆ ಪ್ರೀತಿ ಹೆಮ್ಮರವಾಗಿ ಒಂದು ತೆಂಗಿನ ಮರವಾಗಿ ಅದು ಫಲ ಕೊಡಬೇಕು ಅಂತಂದ್ರೆ ಸುಮಾರು ದಿನಗಳೇ ಬೇಕು ಅದಕ್ಕೆ. ಆ ಫಲ ಕೊಡತಕ್ಕಂತ ದಿನಗಳೇನಿದೆಯಲ್ಲ ಅದು ಪರಿಣಾಮ ಅಂತ ಹೇಳ್ತಾರೆ. ಈ ಪರೀಕ್ಷೆಯ ಪರಿಣಾಮ ಇದು ಒಂದು ವರ್ಷದ್ದಲ್ಲ, ಜೀವನದ ಪರಿಣಾಮ ಬೇರೆ ಇರ್ತದ, ಪರೀಕ್ಷೆಯ ಪರಿಣಾಮ ಬೇರೆ ಇರ್ತದ. ಪರೀಕ್ಷೆಯ ಪರಿಣಾಮಗಳು ಕೇವಲ ತಾತ್ಕಾಲಿಕ, ಅದು ಜೀವನದ ಪರಿಣಾಮ ಏನಿದೆ ಅಲ್ಲ ಹಾಗಾದ್ರೆ ಆ ಶಾಶ್ವತ ಪರಿಣಾಮವನ್ನು ನಾವು ಗಳಿಸ್ಬೇಕಾದ್ರೆ ನಾವು ಮಾಡ್ಬೇಕಿರತಕ್ಕಂಥ ಕೆಲಸಗಳೇನು, ನಾವು ಹೇಗಿರ್ಬೇಕು ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ನೀವೆಲ್ಲರೂ ಸಹ ಪರೀಕ್ಷೆಯನ್ನ ಎದುರಿಸ್ಲಿಕ್ಕೆ ಹೊರಟಿದ್ದೀರಿ, ಪರೀಕ್ಷೆಯನ್ನ ಎದುರಿಸ್ತೀರಿ, ಪರಿಣಾಮ ಬರ್ತದೆ. ಪರಿಣಾಮ ಬಂದ ಮೇಲೆ ಸುಮಾರು ದಿನಗಳ ನಂತರದಲ್ಲಿ ನೀವು ಒಂದು ಹಂತಕ್ಕೆ ತಲುಪ್ತೀರಿ, ಒಂದು ಜೀವನಕ್ಕೆ ಒಂದು ಹುದ್ದೆ, ಒಂದು ನೌಕರಿ ಅಂತಕ್ಕಂಥ ಪಡ್ಕೊಳ್ತೀರಿ. ಆವಾಗ ಮಾತ್ರ ಆ ಫಲ ಕೊಡ್ತಕ್ಕಂಥ ಸ್ಥಿತಿಗೆ ಬಂದ್ಬಿಟ್ಟಿರ್ತೀರಿ. ಹಾಗಾದ್ರೆ ಈ ಸಂದರ್ಭದಲ್ಲಿ ನಾವ್ ಹೇಗಿರ್ಬೇಕು ಅನ್ನೋದು ಬಹಳಷ್ಟು ಮುಖ್ಯ. ಬಹುಶಃ ವಿದ್ಯಾರ್ಥಿ ವಯಸ್ಸು ಅದು ಪ್ರಾಥಮಿಕ ಹಂತದಲ್ಲಿ ಬೇರೆ ಇರ್ತದ, ಅಡೋಲಸೆನ್ಸ್ ಪೀರಿಯಡ್ ಅಂತ ಹೇಳ್ತೇವೆ, ಬೆಳವಣಿಗೆ ಅಂತ. 7, 8, 9, 10ಕ್ಕೆ ಬಂದಾಗ ನಮ್ಮಲ್ಲಿ ಬಹಳಷ್ಟು ಬದಲಾವಣೆ, ಮಾನಸಿಕ ಸ್ಥಿತಿಯಲ್ಲಿ ಬದಲಾವಣೆನ ಕಾಣ್ತೇವೆ ನಾವು. ನಮ್ಮ ವಿಚಾರಗಳಲ್ಲಿ ಆಗಿರ್ಬೋದು, ನಮ್ಮ ನಡವಳಿಕೆಯಲ್ಲಿ ಆಗಿರ್ಬೋದು, ನಮ್ಮ ಅಭಿವ್ಯಕ್ತಿಯಲ್ಲಿ ಆಗಿರ್ಬೋದು, ಸೊ ನಮ್ಮ ಅಟಿಟ್ಯೂಡ್ ನಲ್ಲಿನೂ ಸಹ ನಾವು ಸುಮಾರು ಬದಲಾವಣೆಯನ್ನ ವಯೋಸಹಜವಾಗಿ ನಾವು ಕಾಣ್ತಾ ಇರ್ತೇವೆ. ಈ ರೀತಿ ಗೊಂದಲಗಳ ಪರಿಸ್ಥಿತಿಯಲ್ಲಿದ್ದಾಗ ನಿರ್ಧಾರ ತೆಗೆದುಕೊಳ್ತಕ್ಕಂಥದ್ದು ಬಹಳಷ್ಟು ಪ್ರಮುಖವಾಗಿಬಿಡ್ತದ. ಸಾಮಾನ್ಯವಾಗಿ ನಾವ್ ಏನ್ ಮಾಡ್ಬಿಡ್ತೇವೆ, ನಮ್ಮ ಸ್ನೇಹಿತರೆಲ್ಲ ಯಾವ ಡೈರೆಕ್ಷನ್ ಕರ್ಕೊಂಡು ಹೋಗ್ತಾರೆ ಆ ಕಡೆ ಹೋಗ್ಬಿಡ್ತೇವೆ. 4 ಸ್ನೇಹಿತರು ಒಳ್ಳೇದನ್ನೂ ಸಹ ಕೆಟ್ಟದ್ದನ್ನ ನಾವು ಕೆಟ್ಟದ್ದು ಅಂದ್ಬಿಡ್ತೇವೆ. 4 ಸ್ನೇಹಿತರು ಕೆಟ್ಟದ್ದನ್ನ ಒಳ್ಳೇದಂದ್ರೆ ಅದಕ್ಕೂ ಸಹ ನಾವು ಎಸ್ ಅಂದ್ಬಿಡ್ತೇವೆ. ಹೀಗಾಗಿ ಸಂಘ ಬಹಳಷ್ಟು ಮುಖ್ಯ, ಸ್ನೇಹಿತರು ಬಹಳಷ್ಟು ಮುಖ್ಯ. ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಪ್ರಮುಖವಾಗಿ ಬೀರತಕ್ಕಂಥ ಪಾತ್ರ ಸ್ನೇಹಿತರು, ಗೆಳೆಯರು. ಒಳ್ಳೆ ಗೆಳೆತನ ಬಹಳಷ್ಟು ಇಂಪಾರ್ಟೆಂಟ್. ಒಳ್ಳೆ ಗೆಳೆಯರಿದ್ರೆ ನಾವು ಒಳ್ಳೆ ಕಲಿಕೆ ಅವರಿಂದ ನಾವು ಪಡ್ಕೊಳ್ತೇವಿ, ಅಥವಾ ನಮ್ಮಿಂದ ಅವ್ರಿಗೆ ಪಾಸ್ ಆಗ್ಲಿಕ್ಕೆ ಸಾಧ್ಯ. ಹೀಗಾಗಿ ನಾ ಬಹಳ ಸಲ ಹೇಳ್ತಾ ಇರ್ತೇನೆ ಮಕ್ಕಳಿಗೆ, ನಿಮ್ಮ ಗೆಳೆಯರು ಚೆನ್ನಾಗಿರ್ಲಿ, ಸಂಘ ದೋಷ ಅಂದ್ರೆ ಒಳ್ಳೆ ಸಂಘ ಇರ್ಲಿ. ಸಂಘ ಚೆನ್ನಾಗಿದ್ರೆ, ಗೆಳೆಯರು ಚೆನ್ನಾಗಿದ್ರೆ, ಸ್ನೇಹಿತರ ಒಡನಾಟ ಚೆನ್ನಾಗಿದ್ರೆ ನಾವು ಸಹ ಒಳ್ಳೆಯರಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಹೇಳ್ತೇವೆ. ಇನ್ನು 2ನೇ ಪಾಯಿಂಟ್, ಸರಿಯಾದಾಗಿರ್ತಕ್ಕಂಥ ಯೋಜನೆ. ಯಾವುದೇ ಒಂದು ಯೋಜನೆ ಯಶಸ್ಸಿನ ಮುನ್ಸೂಚನೆ ಅಂತ ಕರಿತೇವೆ. ಒಂದು ಒಳ್ಳೆ ಪ್ಲಾನ್ ಇರಬೇಕು. ಯೋಜನೆ ಅಂತಂದ್ರೆ ಹೇಗೆ, ಉಳಿದಿರ್ತಕ್ಕಂತಹ SLC ಪರೀಕ್ಷೆಗೆ 14 ದಿನ, 18ರಿಂದ 19 ದಿನ 8, 9ಕ್ಕೆ, 20ರಿಂದ 21 ದಿನ ಪ್ರಾಥಮಿಕ ಶಾಲಾ ಮಕ್ಕಳಿಗೆ. ಸೊ ಇಷ್ಟು ದಿನಗಳನ್ನ ನಾನು ಯಾವ ರೀತಿ ಯೋಜನೆ ಸಿದ್ಧಪಡಿಸ್ಕೊಳ್ಬೇಕು, ಹೇಗೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು, ಅದು ವಿಶೇಷವಾಗಿ 18ನೇ ತಾರೀಕಿಂದ ನಮ್ಮ SLC ಪರೀಕ್ಷೆ ಪ್ರಾರಂಭ ಆಗ್ಬಿಡ್ತದೆ. ಇಡೀ ಪ್ರಥಮ ಬಾರಿಗೆ ನಾನು ಒಂದು ಸರ್ಕಾರ ಮಕ್ಕಳಾಗಿ 10th ಕ್ಲಾಸ್ಗೆ ಇಲ್ಲಿವರೆಗೂ ಸಹ ನಾನು ಸಿಕ್ಕಿರ್ತಂತಹ ಪತ್ರ ಅದು ಶಿಕ್ಷಕರು ಕೊಟ್ಟಿರ್ತಕ್ಕಂಥದ್ದು, ಶಾಲೆ ಕೊಟ್ಟಿರ್ತಕ್ಕಂಥದ್ದು. ಬಟ್ ಸರ್ಕಾರ ಚಿತ್ರಣದ ಮೂಲಕ, ಸರ್ಕಾರದ ಮುದ್ರೆಯ ಮೂಲಕ ನನ್ನ ಜೀವನದಲ್ಲಿ ಮೊದಲನೇ ಬಾರಿಗೆ ನಾನು SS ನಾಮ ಪತ್ರಿಕೆಯನ್ನ ಮಾರ್ಕ್ಸ್ ಕಾರ್ಡ್ ಅನ್ನ ಪಡ್ಕೊಳ್ತಾ ಇದ್ದೇನೆ. ಇದು ಜೀವನದ ಅತ್ಯಂತ ಅಮೂಲ್ಯವಾಗಿರ್ತಕ್ಕಂಥ ಕ್ಷಣ. ಮೊದಲನೆಯ ಪ್ರಮಾಣ ಪತ್ರ. ಇದಾದ್ಮೇಲೆ ಮುಂದೆ 6 ತಿಂಗಳ 1 ವರ್ಷಕ್ಕೆ ನಿಮಗೆ ಮಾರ್ಕ್ಸ್ ಕಾರ್ಡ್ ಬರ್ತಾನೆ ಹೋಗ್ತದೆ, ನೀವು ಮಾಡ್ತಕ್ಕಂಥ ಕೋರ್ಸ್ಗೆ ಅನುಗುಣವಾಗಿ ಇಲಾಖೆನೇ ಕೊಡ್ತದೆ. ಆದ್ರೆ 10 ವರ್ಷದ ನಂತರದಲ್ಲಿ ಮೊದಲನೇ ಸರ್ಟಿಫಿಕೇಟ್ ಪಡ್ಕೊಳ್ತಾ ಇದ್ದೀರಿ. 10 ವರ್ಷ ನೀವು ಪರೀಕ್ಷೆಗೆ ಕಾಲಿಡ್ತಾ ಇದ್ದೀರಿ. ಹಾಗಾದ್ರೆ ನನ್ನ ಸಿದ್ಧತೆ 10ನೇ ವರ್ಷಕ್ಕೆ ಹೋದಾಗ ಏನಾಗಿರ್ಬೇಕು? ನನ್ನ ತಂದೆ ತಾಯಿ ನನಗೆ 9ನೇ ತರಗತಿವರೆಗಿನ ಕಲಿಸಿ ಓದಿಸಿ ಸಾಕಷ್ಟು ಹಣ ನನ್ನ ಮೇಲೆ ವ್ಯಯ ಮಾಡಿದ್ದಾರೆ, ಖರ್ಚು ಮಾಡಿದ್ದಾರೆ. ನಾನು ರಿಟರ್ನ್ ಕೊಡ್ಲಿಕ್ಕೆ ಇರ್ತಕ್ಕಂಥ ಒಂದು ಅವಕಾಶ 10ನೇ ತರಗತಿ. ಈ 18ನೇ ತಾರೀಕಿಗೆ ಪರೀಕ್ಷೆ ಬರೀಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ. ಅದೇ ತರ 8, 9ನೇ ತರಗತಿಯಲ್ಲೂ ನಾವು ಪರೀಕ್ಷೆ ಬರಲಿಕ್ಕೆ ಸಿದ್ಧರಾಗ್ಬಿಟ್ಟಿದ್ದೀವಿ. ಈ ಪರೀಕ್ಷೆ ಬರೆಯುವುದು ಅಂತಂದ್ರೆ ಸಂಭ್ರಮದಿಂದ ಬರೀಬೇಕು, ಖುಷಿಯಿಂದ ಬರೀಬೇಕು. ಒಂದು ದಿನ ಇಡೀ ದಿನ ಬೆಳತನಕ ಓದಿ ರಾತ್ರಿ ನಿದ್ದೆಗಟ್ಟು ಬರೆಯೋದಲ್ಲ. ಇದಕ್ಕ ಸಿದ್ಧತೆ ಹೇಗಿರ್ಬೇಕು? ಈಗಾಗಲೇ ನಮ್ಮ ತರಗತಿಯಲ್ಲಿ ನಮ್ಮ ಶಿಕ್ಷಕರು ಹೇಳ್ಕೊಟ್ಟಿದ್ದಾರೆ. ನಮಗೆ 29 ಅಂಶಗಳನ್ನು ನಾವು ಪಾಲನೆ ಮಾಡಿದ್ದೇವೆ. ಈ ವರ್ಷ ಪರೀಕ್ಷೆಯ ಪದ್ಧತಿಯಲ್ಲಿ ಹಲವಾರು ಬದಲಾವಣೆಯನ್ನ ಕಾಣ್ತಾ ಇದ್ದೇವೆ, ಹಲವಾರು ಪರೀಕ್ಷೆಗಳನ್ನ ಬರಿತಾ ಇದ್ದೇವೆ. ಬಹಳ ವಿಶೇಷವಾಗಿ ಪ್ರಥಮ ಮಾದರಿ ಪ್ರಶ್ನೆ ಪತ್ರಿಕೆ, ದ್ವಿತೀಯ ಮಾದರಿ ಪ್ರಶ್ನೆ ಪತ್ರಿಕೆ, ತೃತೀಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ನಾವೀಗಾಗಲೇ ಮೊನ್ನೆ ಶನಿವಾರ ಮುಗಿಸಿದ್ದೇವೆ SLC ಮಕ್ಕಳಿಗೆ.
ಈವನ್ 6 ರಿಂದ 9 ತರಗತಿ ಮಕ್ಕಳಿಗಾಗಿ ಮಾಡೆಲ್ ಪ್ರಶ್ನೆ ಪತ್ರಿಕೆ ಸಿದ್ಧಪಡಿಸಿ DSRTC ಇಂದ ಪಬ್ಲಿಷ್ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಸಹ ನಮಗೆ ನಮ್ಮ ಪಠ್ಯಕ್ರಮದಲ್ಲಿ ಬ್ಲೂ ಪ್ರಿಂಟ್ ಹೇಗಿದೆ, ನೀಲನಕ್ಷೆ ಹೇಗಿದೆ, ಯಾವ ಪಠ್ಯದಲ್ಲಿ ಎಷ್ಟು 1 ಅಂಕದ ಪ್ರಶ್ನೆ ಬರ್ತಾ ಇದೆ, ಎಷ್ಟು 2 ಅಂಕದ ಪ್ರಶ್ನೆ ಬರ್ತಾ ಇದೆ, ಎಷ್ಟು 3 ಎಷ್ಟು 4 ಅಂಕದ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ ಅನ್ನೋದನ್ನು ಸಹ ನಾವು ಈಗಾಗಲೇ ಗಮನಿಸಿಬಿಟ್ಟಿದ್ದೇವೆ. ಅಷ್ಟರ ಮಟ್ಟಿಗೆ ಇಲಾಖೆ ಅನುಕೂಲ ಮಾಡಿಕೊಟ್ಟಿದೆ. ಅಂದ್ರೆ ನಾವು ಯಾವುದನ್ನು ಓದಬೇಕು, ಹೇಗೆ ಓದಬೇಕು ಅನ್ನೋದು. ಇಲ್ಲ ಕೇವಲ ಓದು ಅನ್ನೋದಕ್ಕಿಂತ ತಿಳುವಳಿಕೆ ಅಂತಕ್ಕಂಥದ್ದು, ಜ್ಞಾನ ಅಂತಕ್ಕಂಥದ್ದು ಬಹಳಷ್ಟು ಮುಖ್ಯ. ಹೀಗಾಗಿ ಅದಕ್ಕೂ ಸಹ ಆದ್ಯತೆ ಕೊಡಬೇಕು. ನಮ್ಮ ಯೋಜನೆ ನನ್ನ ಇಡೀ ದಿನದ ವೇಳೆಯನ್ನ ಬ್ರೇಕ್ ಮಾಡಿ ಯಾವ ತರ ನಾನು ಹಾಕೊಳ್ಬೇಕು, ನನಗೆ ವೈಯಕ್ತಿಕ ವೇಳಾಪಟ್ಟಿ, ನನಗಾಗಿ ಒಂದು ವೇಳಾಪಟ್ಟಿ ಇರಬೇಕು. ನಾನು ಬೆಳಿಗ್ಗೆ ಹೇಳ್ತಕ್ಕಂಥದ್ದು 5 ಗಂಟೆ ಆದ್ರೆ ಏನು, ಹೇಗೆ, 6 ಗಂಟೆ ಆದ್ರೆ ಹೇಗೆ, ಕನಿಷ್ಠ ಪಕ್ಷ 6 ಗಂಟೆಗಂತೂ ಹೇಳಲೇಬೇಕು. 6 ಗಂಟೆ ನಂತರದಲ್ಲಿ ನನ್ನ ವೇಳಾಪಟ್ಟಿ ಹೇಗಿರ್ಬೇಕು, ನನಗೆ ಕಠಿಣ ಆಗಿರ್ತಕ್ಕಂಥದ್ದನ್ನ ನಾನು ಹೇಗೆ ಮೊದಲನೇ ಅವಧಿಗಿಟ್ಕೊಳ್ಬೇಕು. ಒಬ್ಬರಿಗೆ ಗಣಿತ ಕಠಿಣ ಆಗಿರ್ಬೋದು, ಇನ್ನೊಬ್ಬರಿಗೆ ಸೈನ್ಸ್ ಕಠಿಣ ಆಗಿರ್ಬೋದು, ಗೊತ್ತಿಲ್ಲ. ಅವ್ರವ್ರ ವಿಚಾರಕ್ಕೆ ತಕ್ಕಂತೆ, ಅವ್ರವ್ರ ಸ್ಕಿಲ್ ಬೇಸ್ ತಕ್ಕಂತೆ ಬದಲಾವಣೆ ಇರ್ತದೆ. ಇಂಡಿವಿಜುವಲ್ ಡಿಫರೆನ್ಸ್ ಅಂತ ಹೇಳ್ತೇವೆ ನಾವು, ವೈಯಕ್ತಿಕ ವಿಭಿನ್ನತೆ. ಸೊ ಹೀಗಾಗಿ ನನಗೆ ನನ್ನದೇ ಆಗಿರ್ತಕ್ಕಂಥ ವೇಳಾಪಟ್ಟಿ ಮಾಡ್ಕೊಳ್ಬೇಕು. ಶಾಲಾ ಹಂತದಲ್ಲಿ ನಾನು ಪಿರಿಯಡ್ಗಳು ಇಲ್ಲದೆ ಇದ್ದಾಗ, ಗ್ಯಾಪ್ ಪಿರಿಯಡ್ ಇದ್ದಾಗ ಏನನ್ನ ಓದ್ಕೊಂಡ್ರೆ ಒಳ್ಳೇದು, ಏನನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸಾಧ್ಯ, ಸಾಯಂಕಾಲ ಏನನ್ನ ಇಟ್ಕೊಳ್ಬೇಕು, ಯಾವುದನ್ನ ಪದೇ ಪದೇ ನೋಡ್ತೇವಿ, ಯಾವುದನ್ನ ಪದೇ ಪದೇ ಮಾತಾಡ್ತೇವಿ, ಯಾವುದನ್ನ ಪದೇ ಪದೇ ಕೇಳ್ತೇವೆ, ಅದು ನೆನಪಿನಲ್ಲಿ ಬಹಳಷ್ಟು ದಿನ ಉಳಿಲಿಕ್ಕೆ ಸಾಧ್ಯ. ಹೀಗಾಗಿ ನೀವು ನಿಮ್ಮ ಪಠ್ಯದಲ್ಲಿ ಇರತಕ್ಕಂತ ಚಿತ್ರಗಳು, ಉದಾಹರಣೆಗೆ ನಮ್ಮ ವಿಜ್ಞಾನ ಅಂತಂದಾಗ 10th ಕ್ಲಾಸಿಗೆ 12 ಅಂಕಗಳಿಗೆ ಮಂಡಳಿನೇ ಬಿಡುಗಡೆ ಮಾಡಿಬಿಟ್ಟಿದೆ ಚಿತ್ರಗಳನ್ನ. ಸೊ ಅದು ವಿಶೇಷವಾಗಿ ಮಸೂರದ ಬಗ್ಗೆ ಆಗಿರ್ಬೋದು, ದರ್ಪಣದಲ್ಲಿ ಇರ್ತಕ್ಕಂಥದ್ದು ಆಗಿರ್ಬೋದು, ಅಲ್ಲಿ ಗಾತ್ರಗಳನ್ನ ಹೊಂದಿಸ್ತಕ್ಕಂಥದ್ದಾಗಿರ್ಬೋದು, ಭೌತಶಾಸ್ತ್ರದಲ್ಲಿ. ಇನ್ನು ಕೆಮಿಸ್ಟ್ರಿ ಅಥವಾ ರಸಾಯನಶಾಸ್ತ್ರ ಅಂತ ಬಂದಾಗ ಲೋಹಗಳ ಬಗ್ಗೆ ಆಗಿರ್ಬೋದು, ನಮ್ಮ ಬಯಾಲಜಿ ಅಂತ ಬಂದಾಗ ಹಲವಾರು ಚಿತ್ರಗಳನ್ನು ನೋಡ್ತೇವೆ ನಾವು. ಅದು ಕಣ್ಣಿನ ಬಗ್ಗೆ ಆಗಿರ್ಬೋದು, ಮೆದುಳಿನ ಚಿತ್ರಗಳ ತೆಗಿತಕ್ಕಂಥದ್ದಾಗಿರ್ಬೋದು. ಸೊ ಅನೇಕ ಚಿತ್ರಗಳನ್ನ ನಾವು ಈಗಾಗಲೇ ಬಿಡುಗಡೆ ಮಾಡಿಬಿಟ್ಟಿದ್ದೀವಿ. ಸೊ ಇಷ್ಟನ್ನ ಮಾಡಿದರೆ ಸಾಕು, ನಾವು ಒಳ್ಳೆ ಸ್ಕೋರ್ 40 ಅಂಕಗಳನ್ನ ಹತ್ತತ್ರ ಬರ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಹೇಳಿದೇವಿ. ಜೊತೆಗೆ 40 ಅಂಕಗಳಿಗೆ ಏನೆಲ್ಲ ಬರ್ಲಿಕ್ಕೆ ಸಾಧ್ಯ ಅನ್ನೋದನ್ನೂ ಸಹ ಈಗಾಗಲೇ ತಿಳಿಸ್ಬಿಟ್ಟಿದ್ದಾಗಿದೆ. ಮಿನಿಮಮ್ ಸೊ ಇಷ್ಟಾದ್ರೂ ನಾವು ಬಳಸ್ಲಿಕ್ಕೆ ಸಾಧ್ಯ. ಅದು ಮನುಷ್ಯನ ಹೃದಯ ಆಗಿರ್ಬೋದು, ಮಾನವನ ಮಿದುಳು ಆಗಿರ್ಬೋದು, ಶಲಕಾಗ್ರದ ಮೇಲೆ ಪರಾಗ ಮಳೆಯುವಿಕೆ ಆಗಿರ್ಬೋದು, ನೀರಿನ ವಿದ್ಯುತ್ ವಿಭಜನೆ ಆಗಿರ್ಬೋದು. ಸೊ ಈ ತರ ನಮಗೆ ಇಷ್ಟು ಚಿತ್ರವನ್ನು ಬಿಡಿಸಿದರೆ ನಿಮಗೆ 12 ಅಂಕ ತೆಗಿಸ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು. ಇದು ಉದಾಹರಣೆಗೆ ಹೇಳ್ತಾ ಇದ್ದೀನಿ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಎಲ್ಲಾ ಚಿತ್ರಗಳನ್ನ ನಾವು ನನಗೆ ಕಣ್ಣಿಗೆ ಕಾಣುವ ರೀತಿಯಲ್ಲಿ, ದೊಡ್ಡ ಜಾಹೀರಾತು ರೀತಿಯಲ್ಲಿ, ನಾನು ಇರ್ತಕ್ಕಂಥ ಸ್ಕೂಲಿನ ಆವರಣ ಆಗಿರ್ಬೋದು, ನನ್ನ ಮನೆಯ ವಾತಾವರಣ ಆಗಿರ್ಬೋದು, ಮನೆ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ನಾನು ಕೂಡ್ತಕ್ಕ ಸ್ಥಳದಲ್ಲಿ ಆಗಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಡ್ರಾಯಿಂಗ್ ಅನ್ನ ಮಾಡಿ, ಚಿತ್ರಗಳನ್ನ ಬಿಡಿಸಿ ಇದನ್ನ ನನಗೆ ಕಾಣುವ ರೀತಿಯಲ್ಲಿ ಹಾಕೊಳ್ಬೇಕು. ಅದು ಬೇಡ ಆದ್ರೂ ಪದೇ ಪದೇ ಕಾಣ್ತಾ ಇರ್ಬೇಕು. ನನಗೆ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಜಾಹೀರಾತು ಫಲಕ ಇರ್ತದ, ಪ್ರತಿದಿನ ನಾನು ನೋಡ್ತಾ ಇರ್ತೇನೆ. ನನಗೆ ಯಾರು ಕೇಳದೆ ಇದ್ರು ಆ ಫಲಕದ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನನಗೆ ಅರಿವಿಲ್ಲದಂತೆ ನನ್ನ ಗಮನ ಅಲ್ಲಿ ಹೋಗ್ಬಿಟ್ಟಿರ್ತದೆ. ಯಾಕೆ? ಪದೇ ಪದೇ ನೋಡ್ತಾ ಇರೋದ್ರಿಂದ. ಈ ಪದೇ ಪದೇ ನೋಡ್ಲಿಕ್ಕೆ ಏನು ಚಿತ್ರಗಳನ್ನ ಬರೆದಿಟ್ಕೊಂಡಿರ್ತೀರ, ಅದು ಭೂಪಟಗಳ ಬಗ್ಗೆ ಆಗಿರ್ಬೋದು, ಸಮಾಜ ವಿಜ್ಞಾನದಲ್ಲಿ, ಗಣಿತದಲ್ಲಿ ಸೂತ್ರಗಳಾಗಿರ್ಬೋದು, ಆಕೃತಿಗಳು, ತ್ರಿಭುಜ, ವೃತ್ತದ ಬಗ್ಗೆ, ಅಲ್ಲಿ ಬರ್ತಕ್ಕಂಥ ಪ್ರಮೇಯಗಳ ಬಗ್ಗೆ. ಸೊ ಎಲ್ಲವನ್ನೂ ನಾವು ಚಿತ್ರಗಳ ಮುಖಾಂತರ ಗೋಡೆಯ ಅಥವಾ ನಾವು ನೋಡ್ಲಿಕ್ಕೆ ಅನುಕೂಲವಾಗುವ ಸ್ಥಳದಲ್ಲಿ ಕಾಣುವಂಗಿತ್ತು ಅಂತಂತಂದ್ರೆ, ಒಂದು ಹಂತದಲ್ಲಿ ಅದು ನನ್ನ ಮೆಮೊರಿಗೆ, ನನ್ನ ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ತದ, ನನ್ನ ಮೆಮೊರಿಯಲ್ಲಿ ಫಿಕ್ಸ್ ಆಗಿ ಉಳ್ಕೊಂಡ್ಬಿಡ್ತದ. ಇದು ಒಂದು. ಇನ್ನು ಎರಡನೇದ್ದು, ನಾವು ನೋಡ್ತಾ ಇರೋದು ಅಂತ ಅಂದಾಗ ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಸ್ಮಾಲ್ ನೋಟ್ಸ್ ಮಾಡಿಕೊಂಡು ನನ್ನ ಪಠ್ಯದಲ್ಲಿ ಹಾಕೊಳ್ಳೋದು, ನನ್ನ ಪಾಕೆಟ್ ಅಲ್ಲಿ ಆಗಿರ್ಬೋದು, ಕಂಪಾಸ್ ಬಾಕ್ಸ್ ಅಲ್ಲಿ ಆಗಿರ್ಬೋದು, ಹಲವಾರು ಕಡೆಗಳಲ್ಲಿ ಅದನ್ನ ಸ್ಮಾಲ್ ನೋಟ್ಸ್ ಮಾಡಿ 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 ಇಟ್ಕೊಂಡು ಅದನ್ನ ಓದ್ತಾ ಇರೋದು, ನೋಡ್ತಾ ಇರೋದು. ಸೊ ಆ ಮೂಲಕನೂ ಸಹ ನಾವು ನೆನಪನ್ನ ಇಟ್ಕೊಳ್ಳಿಕ್ಕೆ ಸಾಧ್ಯ. ಇನ್ನ ಮಾತಾಡೋದು, ಗುಂಪಿನಲ್ಲಿ ಕೂತ್ಕೊಂಡು ಮಾತಾಡೋದು, ಚರ್ಚೆ ಮಾಡೋದು. ಸೊ ನಾನು ಹೇಳ್ತೇನೆ ನೀನು ಕೇಳು ಅಂತ ಹೇಳೋದು, ಆ ಮಕ್ಕಳಿಗೆ ಹೇಳೋದು. ಈ ತರ ನಮ್ಮ ಯೋಜನೆಗಳಿತ್ತು ಅಂತಂದ್ರೆ ಸಹಜ ಕಲಿಕೆ, ಒತ್ತಾಯಪೂರ್ವಕವಲ್ಲ, ಸಹಜವಾಗಿ ನೆನಪಿಟ್ಕೊಳ್ಳಿಕ್ಕೆ ಸಾಧ್ಯ. ನಾವು ಒಂದೇ ದಿನದಲ್ಲಿ ಓದಿ, ಒಂದೇ ದಿನದಲ್ಲಿ ಬಾಯಾಟ್ ಮಾಡಿ, ಒಂದೇ ದಿನದಲ್ಲಿ ಬರೋದ್ರೆ ಅದು ನೆನಪಿರ್ಲಿಕ್ಕೆ ಆಗಲ್ಲ. ಅದು ಒಂದೇ ದಿನದಲ್ಲಿ ನೆನಪಾರಿ ಹೋಗ್ಬಿಡ್ತದೆ.
ನಮ್ಮ ನಾಲೆಜ್ ಅಂತಕ್ಕಂಥದ್ದು ಕೇವಲ ಒಂದು ದಿನದ ಪರೀಕ್ಷೆಗಾಗಿ ಅಲ್ಲ, ಇಡೀ ನಮ್ಮ ಜೀವಮಾನದ ನೆನಪುಳಿಯಂಗ ಆಗ್ಬೇಕು. ಮುಂದೆ ಬರ್ತಕ್ಕಂಥ ಸ್ಪರ್ಧಾತ್ಮಕ ಜಗತ್ತಿಗೆ ಅದು ಬುನಾದಿ ಆಗ್ಬೇಕು. ಆ ದಿಶೆಯಲ್ಲಿ ನಿಮ್ಮ ಯೋಜನೆ ಇರ್ಲಿ ಅಂತಕ್ಕಂಥದ್ದು. ಇನ್ನು ನಮ್ಮ ಆತ್ಮವಿಶ್ವಾಸ, ಇದು ಎರಡನೇ ಪಾಯಿಂಟ್. ಮೊದಲನೇದ್ದು ಯೋಜನೆ ಹೇಗಿರ್ಬೇಕು, ಎರಡನೇ ನಮ್ಮ ಆತ್ಮವಿಶ್ವಾಸದಿಂದ ನಾವು ಪರೀಕ್ಷೆ ಎದುರಿಸ್ಬೇಕು. ಆತ್ಮವಿಶ್ವಾಸ ಯಾವಾಗ ಬರ್ತದ ಅಂತಂದ್ರ, ಯಾವಾಗ ಆ ವಿಷಯದಲ್ಲಿ ನನಗೆ ಹಿಡಿತ ಇರ್ತದೋ, ಯಾವಾಗ ಅದರಲ್ಲಿ ಪರಿಪೂರ್ಣತೆ ಇರ್ತದೋ, ಅವಾಗ ಸಹಜವಾಗಿ ನಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಬಂದ್ಬಿಡ್ತದ. ಪೂರ್ಣ ಪ್ರಮಾಣದಲ್ಲಿ ನಾವು ತಿಳ್ಕೊಂಡಿದ್ದೇ ಆದ್ರೆ ಅರ್ಥ ಮಾಡಿಕೊಳ್ಳೋದು ಬಹಳ ಮುಖ್ಯ. ಈ ಓದೋದು ಬಾಯ್ಹಾಟ ಹಾಕೋದಕ್ಕಿಂತ ಅರ್ಥ ಮಾಡಿಕೊಳ್ಳೋದಿದೆಯಲ್ಲ ಬಹಳ ಮುಖ್ಯ. ಪ್ರತಿಯೊಂದು ವಿಷಯವನ್ನು ಸಹ ಅರ್ಥೈಸ್ಕೊಳ್ಬೇಕಾಗ್ತದ. ನಾವು ಶಿಕ್ಷಕರ ಪಾಠ ಆದ್ಮೇಲೆ ಅಥವಾ ನಾವು ಓದ್ಕೊಂಡ ಮೇಲೆ ಅದನ್ನ ತನ್ನ ಸ್ವಂತ ಭಾಷೆಯಲ್ಲಿ, ತನ್ನ ಸ್ವಂತ ತಿಳುವಳಿಕೆಯಲ್ಲಿ ಅರ್ಥ, ಇದದ್ದು ಅಪ್ಲಿಕೇಶನ್ ಅಥವಾ ಅನ್ವಯಿಕ, ಎಲ್ಲಿ ಇದನ್ನ ಅನ್ವಯ ಮಾಡಬಹುದು, ಡೇ ಟು ಡೇ ಲೈಫ್ ನಲ್ಲಿ ಎಲ್ಲಿ ಬಳಸಲಿಕ್ಕೆ ಸಾಧ್ಯ, ನಾವ್ ಎಲ್ಲಿ ಇದನ್ನ ನೋಡ್ತೇವಿ, ಎಲ್ಲಿ ಎದುರಿಸ್ತೇವಿ, ಎಲ್ಲಿ ಈ ಘಟನೆ ನಡೆದಿದೆ ಅಂತಕ್ಕಂಥದ್ದನ್ನ ನಾವು ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು, ವಿಚಾರ ಮಾಡ್ಕೊಳ್ತಕ್ಕಂಥದ್ದು ಮೂಲಕ ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ, ಆತ್ಮವಿಶ್ವಾಸವನ್ನ ಹೆಚ್ಚಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಹೆಚ್ಚು ಹೆಚ್ಚು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ್ರೆ, ಈಗಂತೂ ವೆಬ್ಸೈಟ್ ನಲ್ಲಿ, ನಮ್ಮ ಸ್ಕೂಲ್ ಎಜುಕೇಶನ್ ವೆಬ್ಸೈಟ್ ನಲ್ಲಿ, ನಮ್ಮ DSRT ವೆಬ್ಸೈಟ್ ನಲ್ಲಿ, ನಮ್ಮ SLC ಬೋರ್ಡ್ ಅದು KSEB ವೆಬ್ಸೈಟ್ ನಲ್ಲಿ ಸಾಕಷ್ಟು ಪರೀಕ್ಷೆ ಸಂಬಂಧಪಟ್ಟಂತೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಉತ್ತರನ ಹಾಕ್ತಾ ಇದ್ದೇವೆ. ಇತ್ತೀಚೆಗಂತೂ 4 ಮಾಡೆಲ್ ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಿ ಹಾಕಿರ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಆ ಮಾದರಿ ಪ್ರಶ್ನೆ ಪತ್ರಿಕೆ ಈಗ ಆಗಿರ್ತಕ್ಕಂಥ 3 ಎಕ್ಸಾಮ್ಗಳನ್ನ ನೋಡಿದ್ರೆ ಒಟ್ಟು 7 ಆಗಿಬಿಡ್ತದ. ಅದರಲ್ಲಿ ಸಾಕಷ್ಟು ರಿಪೀಟ್ ಇರ್ತದೆ. 30 to 35 to 40% ಮಟ್ಟ ರಿಪೀಟ್ ಬರೋದನ್ನ ನೋಡ್ತೇವೆ. ಎಂಡೆಂಡಿಗೆ ಓದಂತೆ ಅವೇ ಎಲ್ಲೋ ಬಂದ್ಬಿಟ್ಟಿರ್ತದೆ, ಒಂದು 10% ಮಾತ್ರ ಹೊರಗಡೆ ಪ್ರಶ್ನೆಗಳು ಬರ್ಲಿಕ್ಕೆ ಸಾಧ್ಯ. ಹೀಗಾಗಿ ನೀವು ಆತ್ಮವಿಶ್ವಾಸನ ಹೆಚ್ಚಿಸ್ಕೊಳ್ಳಿ. ಇದು ನನ್ನ ಎರಡನೆಯ ಸಲಹೆ. ಮೂರನೇದ್ದು, ನಿಮಗೆ ಪ್ರಶ್ನೆ ಕೋಟಿ ಅಂತ ಕೊಟ್ಟಿದ್ದೇವೆ, ಪ್ರತಿ ತರಗತಿಯನ್ನು ಕೊಟ್ಟಿದ್ದೇವೆ. ಸೊ ಇಡೀ ಪಠ್ಯದಲ್ಲಿ ಎಷ್ಟೆಲ್ಲ ಪ್ರಶ್ನೆ ಬರ್ಲಿಕ್ಕೆ ಸಾಧ್ಯ, ಅದರಲ್ಲಿ 1 ಅಂಕದ ಪ್ರಶ್ನೆ ಎಷ್ಟು ಬರಬಹುದು, 2 ಬರಬಹುದು, 3 ಅಂಕದ ಎಷ್ಟು ಬರಬಹುದು, 4 ಅಂಕದ ಎಷ್ಟು ಬರಬಹುದು. ಸೊ ಇಡೀ ಪ್ರಶ್ನೆ ಕೋಟಿಯನ್ನ ನೀವು ಕಣ್ಣಾಡಿಸಿದರೆ 1 ಮಾರ್ಕ್ಸ್ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತು ಪ್ರಶ್ನೆ ಕೇಳತಕ್ಕಂಥ ಮೆಥಡಾಲಜಿ ಚೇಂಜ್ ಇರ್ತದೆ. ಪ್ರಶ್ನೆ ಕೇಳೋ ಪದ್ಧತಿ ಬೇರೆ ಇರ್ತದೆ, ಉತ್ತರ ಒಂದೇ ಇರಬಹುದು, ಪ್ರಶ್ನೆ ಕೇಳೋ ರೀತಿನೂ ಬೇರೆ ಇರ್ತದೆ. ಸೊ ಹೀಗಾಗಿ ಇಡೀ ಪ್ರಶ್ನೆ ಕೋಟಿಯು ನಿಮ್ಮ ಯಶಸ್ಸಿನ ಕನ್ನಡಿ, ನಿಮ್ ಕನ್ನಡಿ, ಅದು ನಿಮ್ ಯಶಸ್ಸಿನ ಕನ್ನಡಿ ಆಗ್ತದೆ. ಸೊ ಅದು ಕನ್ನಡಿ ಅಂತ ತಿಳ್ಕೊಂಡ್ರೆ ಅವಕಾಶ. ಹೀಗಾಗಿ ಈ ಪ್ರಶ್ನೆ ಕೋಟಿಯನ್ನ ನೀವು ಅರ್ಥ ಮಾಡ್ಕೊಳ್ತಕ್ಕಂಥದ್ದು, ತಿಳ್ಕೊಳ್ತಕ್ಕಂಥದ್ದು. ಸೊ ಇಡೀ LB ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಈಗ ಲಭ್ಯ ಇದೆ, ಎಲ್ಲ ಕಡೆನೂ ಲಭ್ಯ ಇದೆ. ಅದು ಸಬ್ಜೆಕ್ಟ್ ವೈಸ್ ಲಭ್ಯವಿದೆ. ಪೂರ್ಣ ಪ್ರಮಾಣದಲ್ಲಿ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಆ ಸಬ್ಜೆಕ್ಟ್ ನಲ್ಲಿ LB ಬೇಸ್ ನಿಮಗೆ ಪ್ರಶ್ನೆ ಕೋಟಿಗನ್ನ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೆ. ಸೊ ಅವೆಲ್ಲವನ್ನೂ ನೀವು ನೋಡ್ಲಿಕ್ಕೆ ಸಾಧ್ಯ. ಉದಾಹರಣೆಗೆ ಒಂದು ಅಬ್ರಹಾಂ ಲಿಂಕನ್ ಲೆಟರ್ಸ್ ಟು ದಿ ಸನ್ಸ್ ಟೀಚರ್ ಅಂತೇಳಿ ಒಂದು ಪೋಯಮ್ ಇದೆ, 2ನೇ ಪೋಯಮ್ ನಂಬರ್ 2ದಲ್ಲಿ. ಅಲ್ಲಿ ಸುಮಾರು ಪ್ರಶ್ನೆ ಕೋಟಿಗಳನ್ನು ನೋಡ್ತಾ ಇದ್ದೇವೆ ನಾವು, ಹಲವಾರು ಪ್ರಶ್ನೆಗಳು. ಅದು 1 ಅಂಕದ ಪ್ರಶ್ನೆ ಆಗಿರ್ಬೋದು, ಜೊತೆಗೆ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತಕ್ಕಂಥದ್ದು ಆಗಿರ್ಬೋದು, 3 ಅಂಕದ ಪ್ರಶ್ನೆಗಳಾಗಿರ್ಬೋದು. ಅದೇ ಯೂನಿಟ್ 3 ನಲ್ಲಿ ಹೋದ್ರೆ ದ ಗಿಫ್ಟ್ ಆಫ್ ದಿ ಮ್ಯಾಗಿ ಅನ್ನೋದನ್ನ ನೋಡ್ತಾ ಇದ್ದೇವೆ. ಸೊ ಈ ತರ ಹಲವಾರು ಪ್ರತಿ ಒಂದು ತರಗತಿಯ ಪಾಠಕ್ಕೆ ಅನುಗುಣವಾಗಿ ಪ್ರಶ್ನೆ ಕೋಟಿಗಳು ರೆಡಿ ಇದೆ ಈಗ. ಸೊ ಅದನ್ನ ನಾವು ಪ್ರತಿದಿನ ಓದಿಕೊಳ್ಳೋದ್ರ ಮುಖಾಂತರ, ಅರ್ಥೈಸ್ಕೊಳ್ಳೋದ್ರ ಮುಖಾಂತರ ನಮಗೆ ಇನ್ನೊಂದಿಷ್ಟು ಹೆಚ್ಚು ಯಶಸ್ಸು ಬರ್ಲಿಕ್ಕೆ ಸಾಧ್ಯ. ಇನ್ನು 4ನೇ ಪಾಯಿಂಟ್ ನಿಮ್ಗೆ ಹೇಳ್ತಾ ಇರೋದು, ಒತ್ತಡ ಮುಕ್ತರಾಗಿರಿ. ಪ್ರೆಷರ್ ಅನ್ನ ಆಗಿರ್ತಕ್ಕಂಥ ಪ್ರೆಷರ್, ಪ್ಯಾನಿಕ್ ಆಗೋದು ಬೇಡ. ಇದು ಪರೀಕ್ಷೆ ಎಕ್ಸಾಮಿನೇಷನ್ ಪ್ಯಾನಿಕ್ ಅಂತ ಕರಿತೀವಿ. ಈ ಪರೀಕ್ಷೆ ಬಹಳ ಹತ್ರ ಬಂದ್ಬಿಟ್ಟದ ನಮಗೆ. ಸೊ ಪರೀಕ್ಷಾ ರೋಗ ಇದು, ಇದಕ್ಕೆ ಮೆಡಿಸಿನ್ ಇಲ್ಲ. ಇದಕ್ಕೆ ಬೇರೆದಕ್ಕೆಲ್ಲ ಮೆಡಿಸಿನ್ ಕೊಡ್ಬೋದು ನಾವು, ದೈಹಿಕವಾಗಿ ರೋಗ ಬಂದ್ರೆ ಮೆಡಿಸಿನ್ ಕೊಡ್ಬೋದು. ಆದ್ರೆ ಈ ಒತ್ತಡ, ಪರೀಕ್ಷಾ ಒತ್ತಡಕ್ಕೆ ನಾವು ಯಾವುದೇ ಮೆಡಿಸಿನ್ ಇಲ್ಲ. ಇದಕ್ಕೆ ನಮ್ಮ ಆಹಾರದ ಪದ್ಧತಿ, ನಮ್ಮ ಯೋಗ, ನಮ್ಮ ಮೆಡಿಟೇಷನ್ಗಳೇ ಇದಕ್ಕೆ ಔಷಧಿಗಳು. ಪರಿಶುದ್ಧ ಮನಸ್ಸಿಟ್ಕೊಳ್ತಕ್ಕಂಥದ್ದು, ನಾವು ನಂಬಿರ್ತಕ್ಕಂಥ ದೇವರಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರ, ತಂದೆ ತಾಯಿಗೆ ನಮಸ್ಕಾರ ಮಾಡೋದ್ರ ಮುಖಾಂತರ ನಮ್ಮ ದಿನಚರಿ ಪ್ರಾರಂಭ ಮಾಡಿಸಿದ್ರಿ ಅಂತಂದ್ರೆ, ಹಿತಮಿತವಾಗಿರ್ತಕ್ಕಂಥ ಊಟ, ಅನ್ನೆಸರಿ ಬೇಕರಿ ಐಟಮ್ಸ್ ತಿನ್ನೋದು, ಆಯಿಲ್ ಫುಡ್ ಅನ್ನ ತಿಂತಕ್ಕಂಥದ್ದು, ಕೊನೆಗೆ ಯಾವಾಗ ಬೇಕು ಅದನ್ನ ಬಿಟ್ಟು ಬೇಡದಾಗ ತಿಂತಕ್ಕಂಥದ್ದು. ಸೊ ಇವೆಲ್ಲವೂ ಸಹ ನಮ್ಮ ದೈಹಿಕವಾಗಿ ನಮಗೆ ಬಹಳಷ್ಟು ಒತ್ತಡ ಉಂಟು ಮಾಡಿಬಿಡ್ತದ. ನಮ್ಮ ಮನಸ್ಸು ಸರಿ ಇಲ್ಲ ಅಂತಂದ್ರೆ ಓದ್ಲಿಕ್ಕೆ ನಮಗೆ ಗಮನ ಆ ಕಡೆ ಬರಲ್ಲ. ಹೀಗಾಗಿ ಒತ್ತಡ ರಹಿತ ಜೀವನ ಅಂದ್ರೆ
ಒತ್ತಡ ಇರಬಾರ್ದ ನಮಗೆ. ಸೊ ಆ ದಿಶೆಯಲ್ಲಿ ನಿಮ್ಮ ದೇಹವನ್ನ ಸುದ್ದಿಟ್ಕೋಬೇಕು. ಜೊತೆಗೆ ಒಂದಿಷ್ಟು ಮೆಡಿಟೇಷನ್ ಆವಾಗ ಅವಾಗ ಮಾಡ್ತಕ್ಕಂಥ ಮೆಡಿಟೇಷನ್ಗಳು, ನಮ್ಮ ಜೀವನ ಶೈಲಿಯಲ್ಲಿ ನಾವು ಮಾಡ್ತಕ್ಕಂಥ ದಿನಚರಿಯಲ್ಲಿ ನಾವು ಒಂದಿಷ್ಟು ವಾಕಿಂಗ್ಗಳು, ಒಂದಿಷ್ಟು ಯೋಗಾಭ್ಯಾಸ ಇದ್ರೆ ಬಹಳ ಒಳ್ಳೆಯದು. ಸೊ ಇದು ನಮ್ಮ ದೇಹದಲ್ಲಿರ್ತಕ್ಕಂಥ ಜೀವಕೋಶಗಳು ಸಹ ನಮ್ಮನ್ನ ಆರೋಗ್ಯವಂತಗಿಡ್ಲಿಕ್ಕೆ ಸಾಧ್ಯ. ಈ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ನಾವು ನೋಡ್ತಾ ಇದ್ದೇವೆ, ಸಿಕ್ಕಾಪಟ್ಟೆ ವೇಟ್ ಇರ್ತದ. ಸೊ ಅದು ಆಗಬಾರ್ದು. ಇದನ್ನ ತಾವು ದಯವಿಟ್ಟು ಒತ್ತಡ ಮುಕ್ತರಾಗಿ ಪರೀಕ್ಷೆ ಬರ್ಲಿಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡ್ರಿ. ಇನ್ನು ಪರೀಕ್ಷಾ ಸಮಯದಲ್ಲಿ, ಅದು ವಿಶೇಷವಾಗಿ 10th ಪರೀಕ್ಷೆ ಸಂಬಂಧಪಟ್ಟಂತೆ ಪರೀಕ್ಷಾ ಅಕ್ರಮ ಹಾಗೂ ಸುಳ್ಳು ಸುದ್ದಿಗಳ ಬಗ್ಗೆ ಎಚ್ಚರದಿಂದಿರಿ. ಬಹಳಷ್ಟು ನಮಗೆ ಫೇಕ್ ನ್ಯೂಸ್ಗಳು ಬರ್ತದ. ಬಹಳ ನಮ್ಮ ಹಳೆ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ನಮಗೆ, ನಾನೆಲ್ಲ ಎಕ್ಸಾಮ್ ಬರೆದು ಬಂದನಿ, ಬಹಳ ಆರಾಮ್ ಇರ್ತದ, ನೀ ಏನ್ ಹೆದರ್ಬೇಡ ಹೋಗ್ನಿ ಅಂತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರ. ಅನವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು, ಎಲ್ಲೇ ನಮಗೆ ಪೇಪರ್ ಸಿಕ್ಬಿಡ್ತು, ಇದೇ ಬಿದ್ದು ಬಿಡ್ತದ, ಯಾರೋ ಸುಳ್ಳು ಸುದ್ದಿ ವಾಟ್ಸಪ್ ಮುಖಾಂತರ ನಡೆಸ್ತಕ್ಕಂಥದ್ದು, ಇನ್ನೇನೋ ಸುದ್ದಿ ಬರೋದು. ದಯವಿಟ್ಟು ನಿಮ್ಮ ಅಮೂಲ್ಯವಾಗಿರತಕ್ಕಂತಹ ವೇಳೆ ಅದು. ಆ ಟೈಮ್ನಲ್ಲಿ ಅದನ್ನ ಇದಕ್ಕೆ ವೇಸ್ಟ್ ಮಾಡಬೇಡ್ರಿ. ಯಾರ್ಯಾರಿಗೋ ಫೋನ್ ಮಾಡೋದು, ಏನೇನೋ ತಿಳ್ಕೊಳ್ಳೋದು, ಎಲ್ಲ ಕಲ್ಪನೆ. ಅದು ಆ ತರ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಪರೀಕ್ಷಾ ವ್ಯವಸ್ಥೆಯಲ್ಲಿ ಬಹಳಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ಪರಿಶುದ್ಧವಾಗಿ ನಮ್ಮ SLC ಬೋರ್ಡ್ ನೋಡ್ಕೊಳ್ತಾ ಇದೆ. ಯಾರಿಗೂ ಅನ್ಯಾಯ ಆಗಲ್ಲ, ಯಾವುದೇ ಮಕ್ಕಳಿಗೆ ಅನ್ಯಾಯ ಆಗಲ್ಲ. ಅದು ಓದಿದ ಮಕ್ಕಳಿಗೆ ಅನ್ಯಾಯ ಮಾಡ್ಲಿಕ್ಕೆ ಯಾರು ಬಿಡೋದಿಲ್ಲ. ಸೊ ಈ ಬಾರಿ ಅಂತೂ ವಾಟರ್ ಮಾರ್ಕ್ ಮುಖಾಂತರ, ಸೊ ಅದಕ್ಕೆಲ್ಲ ಯಾವ ಸ್ಕೂಲಿಂದ ಇದು ಅನ್ನೋದನ್ನ ವಾಟರ್ ಮಾರ್ಕ್ ಮುಖಾಂತರ ಗೊತ್ತಾಗ್ತಾ ಇದೆ. ಮೊಬೈಲ್ ನಂಬರ್ ಎಲ್ಲ ಬರ್ತಾ ಇದೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ. ಅಂದ್ರೆ ಅಷ್ಟು ಸರಳ ಯಾವುದೇ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೋಲಿಕೆ ಅವಕಾಶಗಳಿಲ್ಲ. ಇದು ಸುಳ್ಳು ಸುದ್ದಿ, ಅನವಶ್ಯಕವಾಗಿ ಫೇಕ್ ನ್ಯೂಸ್ ಅಂತ ಕರಿತೇವೆ. ಈ ಲೀಕ್ ಅಂತಕ್ಕಂಥದ್ದೇನಿದೆಯಲ್ಲ, ದೊಡ್ಡ ಗುಮ್ಮ ಇದು. ಸೊ ದಯವಿಟ್ಟು ಇದನ್ನ ನೀವು ಆ ಕಡೆ ಗಮನ ಕೊಡದಂತೆ ನೋಡ್ತಕ್ಕಂಥ ವ್ಯವಸ್ಥೆ ಮಾಡಿ. ಇನ್ನು ಪರೀಕ್ಷೆ ಹತ್ತಿರ ಬಂದಾಗ ನಾನು ಸುಮಾರು ಮಕ್ಕಳಲ್ಲಿ ನೋಡಿದ್ದೀನಿ, ನನ್ನ ವೇಳಾಪಟ್ಟಿ ಏನಿದೆ, ವೇಳಾಪಟ್ಟಿಯಲ್ಲಿ ಸಿದ್ಧರಾಗದೇನೆ ಯಾವುದೇ ಪರೀಕ್ಷೆ ಇದ್ದಾಗ ಇನ್ಯಾವುದೋ ಸಿದ್ಧ ಆಗಿ ಬಂದಿರತಕ್ಕಂಥದ್ದು ನೋಡಿದೇವಿ. ಹಬ್ಬ ಹರಿದಿನಗಳ ಮಧ್ಯೆ ಬಂದಾಗ ಪರೀಕ್ಷೆ ಮಿಸ್ ಮಾಡ್ಕೊಂಡಿರ್ತಕ್ಕಂಥ ಮಕ್ಕಳನ್ನ ನೋಡಿದೇವಿ. ಉದಾಹರಣೆಗೆ 21/3 ರಂಜಾನ್ ಹಬ್ಬ ಇದೆ, ಕನ್ಫ್ಯೂಸ್ ಮಾಡ್ಕೊಂಡು 23 ಅಂದ್ಬಿಟ್ರೆ 23ಕ್ಕೆ ಒಂದು ಸಬ್ಜೆಕ್ಟ್ ಇರ್ತದೆ, 25ಕ್ಕೆ ಒಂದು ಸಬ್ಜೆಕ್ಟ್ ಇರ್ತದೆ ಮಂಗಳವಾರ. ಸೊ 24ಕ್ಕೆ ಪರೀಕ್ಷೆನೇ ಇಲ್ಲ, ಅಲ್ಲಿ ಪರೀಕ್ಷೆ ಅಂತ ತಿಳ್ಕೊಳ್ಳೋದು. ಹೀಗಾಗಿ ನಮ್ಮ ವೇಳಾಪಟ್ಟಿ, ಇದು SLC ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಸೊ ಬೇರೆ ಮಕ್ಕಳಾಗಿರ್ಲಿ, ನನ್ನ ವೇಳಾಪಟ್ಟಿ ನನ್ನ ಕಣ್ಣೆದರಿಗಿರ್ಲಿ. ಯಾವುದು ದಿನ ಯಾವ ಸಬ್ಜೆಕ್ಟ್ ಇದೆ, ಯಾವ ಸಬ್ಜೆಕ್ಟ್ಗೆ ನಾನು ಹೇಗೆ ರೆಡಿಯಾಗಿ ಹೋಗ್ಬೇಕು ಅಂತಕ್ಕಂಥದ್ದು. ಸೊ ಇದು ನಿಮಗೆ ಗಮನ ಇದ್ರೆ, ನಿಮ್ಗೆ ಗೊತ್ತಿದ್ರೆ ಮಾತ್ರ ಇದನ್ನ ನಾವು ಬರಲಿಕ್ಕೆ ಸಾಧ್ಯ. ಸರಿಯಾಗಿ ಪರೀಕ್ಷೆ ಎದುರಿಸಲಿಕ್ಕೆ ಇದೂ ಸಹ ಒಂದು ಹಂತ ಆಗ್ತದೆ ಅಂತಕ್ಕಂಥದ್ದು. ಸೊ ಜೊತೆಗೆ ನಮ್ಮ ಶಿಕ್ಷಕರು ಈ ಬಾರಿ ಹಲವಾರು ತರಬೇತಿಯನ್ನು ಪಡ್ಕೊಳ್ಳೋದ್ ಜೊತೆಗೆ ಈ 40+ ತರಬೇತಿಯನ್ನು ಪಡ್ಕೊಂಡು, ಜೊತೆಗೆ 4 ಪ್ರಶ್ನೆ ಪತ್ರಿಕೆಯ ಉತ್ತರವನ್ನ ಸಿದ್ಧಪಡಿಸಿಕೊಂಡು ಬಹಳ ಒಳ್ಳೆ ರೀತಿಯಿಂದ ಪಾಠ ಮಾಡಿರ್ತಕ್ಕಂಥದ್ದನ್ನ ಪ್ರತಿ ಶಾಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಹೀಗಾಗಿ ಈಗೆಲ್ಲ ಶಸ್ತ್ರಾಸ್ತ್ರಗಳನ್ನ ನಿಮಗೆ ಕೊಟ್ಬಿಟ್ಟಿದ್ದೇವೆ. ಈಗ ಅದನ್ನ ಬಳಕೆ ಮಾಡ್ತಕ್ಕಂಥದ್ದು ನಿಮಗಿದೆ. ಸೊ ಒಂಥರ ಇದು ಲಾಸ್ಟ್ ಓವರ್ ಬ್ಯಾಟಿಂಗ್ ಇದ್ದಾಗೆ, ಕೊನೆಯ ಓವರ್ನಲ್ಲಿ ಇದೇರಿ, ಇನ್ನು ವಿಳಂಬ ಮಾಡ್ಲಿಕ್ಕೆ ಅವಕಾಶಗಳಿಲ್ಲ. ಸೊ ನಾವು ಪರೀಕ್ಷೆಯನ್ನ ಖುಷಿಯಿಂದ ಎದುರಿಸಲಿಕ್ಕೆ ನಮ್ಮ ಮನಸ್ಸನ್ನ ಸದೃಢ ಮಾಡ್ಬೇಕಾಗ್ತದೆ. ಯಾವುದೇ ಒಂದು ಹೊಲದಲ್ಲಿ ಉಳಿಮೆ ಮಾಡ್ಬೇಕಂದ್ರೆ ಒಂದು ಒಳ್ಳೆ ಪೀಕ್ ತೆಗಿಬೇಕು, ಒಳ್ಳೆ ಬೆಳೆ ಬರ್ಬೇಕಂತಂದ್ರೆ ಆ ಹೊಲದ ಹದ ಮಾಡ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಸೊ ಅದು ಮನಸ್ಸನ್ನ ಆ ತರ ನೀವು ಸಿದ್ಧ ಮಾಡ್ಕೋಬೇಕಾಗ್ತದೆ. ಹಲವಾರು ಬಾರಿ ನಮಗೆ ಹೇಳ್ತದ ಮನಸ್ಸು, ಇವತ್ತು ಬೇಡ ನಾಳೆ ಓದೋಣ, ಅಥವಾ ಈ ಗಂಟೆ ಬೇಡ ಇನ್ನೊಂದು ಗಂಟೆ ಓದೋಣ, ಸದ್ಯ ಟಿವಿ ನೋಡೋಣ, ಈಗ ಸದ್ಯ ಮೊಬೈಲ್ ಅಲ್ಲಿ ಚಾಟ್ ಮಾಡೋಣ, ಮೊಬೈಲ್ ಅಲ್ಲಿ ಗೇಮ್ ಆಡೋಣ, ನಂತರ ಬೇಕಾದ್ರೆ ಓದ್ಬೋದು ಅಂತಕ್ಕಂಥ ಮನಸ್ಥಿತಿ ಇತ್ತು ಅಂತಂದ್ರೆ ಖುಷಿಯಿಂದ ಪರೀಕ್ಷೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನಾವು ಸಿದ್ಧರಾಗಬೇಕು. ಈ ಕ್ಷಣ, ಈ ಗಳಿಗೆ, ಈ ಹೊತ್ತು SVYMದವರು ಹಮ್ಮಿಕೊಂಡಿರ್ತಕ್ಕಂತಹ ಇವತ್ತಿನ ವರ್ಕ್ಶಾಪ್ ನಲ್ಲಿ ಮತ್ತೆ ಈ ದಿನ ಸಿಗ್ಬೋದು, ಆದ್ರೆ ಈ ಗಳಿಗೆ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ಟೈಮ್ ನಾಳೆ ಸಿಗ್ಬೋದು, ಅದು ಈ ದಿನ ಆಗಿರಂಗಿಲ್ಲ, ಅದು ದಿನ ಬೇರೆ ಆಗಿರ್ತದೆ. ಸೊ ಇವತ್ತಿನ ಡೇಟಾ ಅಂದ್ರೆ ನಮ್ಮ ಜೀವನದಲ್ಲಿ ಎಲ್ಲವನ್ನೂ ಪಡ್ಕೊಳ್ತೇವೆ ನಾವು. ನಮ್ಮ ಜೀವನದಲ್ಲಿ ಶ್ರೀಮಂತಿಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ, ಮತ್ತೊಮ್ಮೆ ಹೊಸ ಫಿಲ್ಮ್ ಅನ್ನ ಮತ್ತೆ ನೋಡ್ಲಿಕ್ಕೆ ಸಾಧ್ಯ, ಮತ್ತೆ ಹೊಸ ಬಟ್ಟೆಯನ್ನು ತರ್ಲಿಕ್ಕೆ ಸಾಧ್ಯ, ಮತ್ತೆ ಮಾರ್ಕೆಟ್ಗೆ ಹೋಗಿ ಬರ್ಲಿಕ್ಕೆ ಅವಕಾಶ ಇದೆ, ಎಲ್ಲವನ್ನೂ ಮತ್ತೆ ಪಡ್ಲಿಕ್ಕೆ ಸಾಧ್ಯ. ಆದ್ರೆ ಮತ್ತೆ ಸಿಗಲಾರದ ಏನಾದರೂ ಇದ್ರೆ ಅದು ಹೊತ್ತು ಮಾತ್ರ, ಆ ಕ್ಷಣ ಮಾತ್ರ, ಆ ಗಳಿಗೆ, ಈ ಟೈಮ್ ನಮ್ಮ ಜೀವನದಲ್ಲಿ ಎಂದೂ ಸಿಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇರತಕ್ಕಂತ ಈ ವೇಳೆಯನ್ನ ಸದುಪಯೋಗ ಮಾಡಿಕೊಳ್ಳಿಕ್ಕೆ ನಾವೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಸಿದ್ಧತರಾಗಬೇಕು ಅಂತಕ್ಕಂಥದ್ದು ನಂದು ತಮಗೆಲ್ಲ ಸಲಹೆ ಅಂತ ಹೇಳ್ತಾ, ಪ್ರಶ್ನೆ ಪತ್ರಿಕೆ ಬರ್ತಿದ್ದಂಗೆನೆ ನನಗ್ ಬಂದಿರತಕ್ಕಂಥ ಪ್ರಶ್ನೆಗಳು
ಎಷ್ಟು ಸುಲಭದಿದೆ, ಸುಲಭವಾಗಿ ನಾವು ಗಳಿಸ್ಲಿಕ್ಕೆ ಎಷ್ಟು ಸಾಧ್ಯ ಅದನ್ನ ಮೊದಲು ಬಿಡಿಸ್ತಕ್ಕಂಥದ್ದು, ಎಷ್ಟು ಬೈಬ್ರಿಕೇಶನ್ ಮಾಡ್ಕೊಳ್ಳೋದು, ಯಾವ ನಂತರ ಬಿಡಿಸ್ಲಿಕ್ಕೆ ಸಾಧ್ಯ. ಯಾಕಂದ್ರೆ ಸುಮಾರು ಮಕ್ಕಳು ಬಹಳ ಜಾಣ ಮಕ್ಕಳಿದ್ದಾರೆ. ಕೊನೆಗೆ ಬಂದು ಹೇಳೋದೇನಂದ್ರೆ, ಸರ್ ಟೈಮ್ ಸಾಲಿಲ್ಲ, 2 ಬಿಟ್ಟು ಬಂದ್ಬಿಟ್ವಿ, ವೇಳೆ ಸಾಲಿಲ್ಲ, 3 ಬಿಟ್ಟು ಬಂದ್ಬಿಟ್ವಿ. ಹೀಗಾಗಿ ಮಾಕ್ ಟೆಸ್ಟ್ ಬಹಳ ಇಂಪಾರ್ಟೆಂಟ್. ನೀವೊಂದು ಮಾದರಿ ಪ್ರಶ್ನೆ ಇಟ್ಕೊಂಡು ನನಗೆ ಕೊಟ್ಟಿರ್ತಕ್ಕಂಥ 3 ಗಂಟೆಗಳಲ್ಲಿ ಎಲ್ಲವನ್ನೂ ಬರ್ಲಿಕ್ಕೆ ಸಾಧ್ಯವಾ ಅಂತಕ್ಕಂಥದನ್ನ ಟೆಸ್ಟ್ ಮಾಡ್ಬೇಕಲ್ಲ, ದಟ್ ಇಸ್ ಮಾಕ್ ಟೆಸ್ಟ್. ಆ ಮಾಕ್ ಟೆಸ್ಟ್ ಅನ್ನ ಮಾಡ್ಕೊಳ್ತಕ್ಕಂಥ ಮುಖಾಂತರ ನೀವು ಹೆಚ್ಚು ಹೆಚ್ಚು ಆತ್ಮವಿಶ್ವಾಸ ಗಳಿಸ್ಲಿಕ್ಕೆ ಸಾಧ್ಯ ಮತ್ತು ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ. ಸರಿ, ನನಗೆ ಪ್ರಥಮ ಭಾಷೆ ಆಗಿರಬಹುದು 10 ಗಂಟೆ ಕೊಟ್ಟ ಮೇಲೆ 1 ಗಂಟೆ 15 ನಿಮಿಷಕ್ಕೆ ಮುಗಿತದ, 3 ಗಂಟೆ 15 ನಿಮಿಷದಲ್ಲಿ ನನ್ನ ಟೈಮ್ ಅನ್ನ ಹೇಗೆ ನಾ ಶೆಡ್ಯೂಲ್ ಮಾಡ್ಲಿಕ್ಕೆ ಸಾಧ್ಯ. ಸೊ ದ್ವಿತೀಯ ಭಾಷೆ 10 ಗಂಟೆ ಕೊಟ್ಟ ಮೇಲೆ 1 ಗಂಟೆಗೆ ಮುಗಿದ್ಬಿಡ್ತದೆ. ಸೊ ಅದರಲ್ಲಿ ನಾನು ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದು, ಈ ಒಟ್ಟು ಅವಧಿಯಲ್ಲಿ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನೀವು ಬಹಳಷ್ಟು ಸರಿಯಾದ ರೀತಿಯಲ್ಲಿ ಅದನ್ನ ಹೊಂದಾಣಿಕೆ ಮಾಡ್ಕೊಳ್ಬೇಕಂತಂದ್ರೆ ಆ ಮಾಕ್ ಟೆಸ್ಟ್ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಒಂದು ಅಣುಕು ಪರೀಕ್ಷೆಯ ತರ ನೀವು ಮೊದಲೇ ಸಿದ್ಧ ಆಗ್ಬೇಕು. ನೀವು ಬರೆದಾಗ ಯಾರು ಸ್ಕೋರ್ ಮಾಡ್ಬೇಕಂತ ಮಕ್ಕಳಿದ್ರಿ, ಈ ತರ ಬಿಟ್ಟು ಬರ್ಲಿಕ್ಕೆ ಆಗಲ್ಲ ನಿಮಗೆ. ಅಂದ್ರೆ ಯಾವುದನ್ನೂ ಸಹ ನಿಮಗೆ ಅಲ್ಲಿ ಉತ್ತರವನ್ನ ಗೊತ್ತಿದ್ದು ಬಿಟ್ಟು ಬರ್ದಂಗೆ ಆಗೋದಿಲ್ಲ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹಾಕಿದೆ. ಯಾಕಂದ್ರೆ ಇದು ಸುಮಾರು ಮಕ್ಕಳನ್ನ ನೋಡ್ತಾ ಇದ್ದೀನಿ. ಹಲವಾರು ಮಕ್ಕಳು ಬರೆದು ಹೊರಗಡೆ ಬಂದ ಮೇಲೆ ಹೇಳ್ತಾರೆ, ಸರ್ ನನ್ನ ಟೈಮ್ ಸಾಲಿಲ್ಲ ಅಂತಕ್ಕಂಥದ್ದನ್ನ ಸುಮಾರು ಮಕ್ಕಳು ಹೇಳೋದನ್ನ ನಾವು ಕೇಳಿರ್ತೇವೆ. ಸೊ ಆ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಬರೆದ ಮೇಲೆ ಕೊನೆ ಹಂತದಲ್ಲಿ ಬಂದಾಗ ನಾನು ಹಾಕಿರ್ತಕ್ಕಂಥ ಪ್ರಶ್ನೆಗಳು ಸರಿ ಇದೆಯಾ, ಆ ಪ್ರಶ್ನೆಗೆ ಈ ಉತ್ತರ ಇದೆಯಾ, ಕನ್ಫ್ಯೂಷನ್ ಮಾಡ್ಕೊಂಡಿರ್ತೇವೆ. ಯಾವುದೇ ಪ್ರಶ್ನೆಗೆ ಇನ್ಯಾವುದೋ ನಂಬರ್ ಹಾಕಿ ಉತ್ತರ ಬರೆದಿರ್ತಕ್ಕಂಥದ್ದನ್ನು ಎಲ್ಲಾ ಗೊತ್ತಿದ್ದು ಮಾರ್ಕ್ಸ್ ಹಾಕೊಂಡ್ರದನ್ನ ನೋಡಿದೇವಿ. ಯಾಕಂದ್ರೆ ನಾವು ಈಗ ವೆಬ್ಸೈಟ್ ಅಲ್ಲಿ ಪ್ರಕಟ ಮಾಡ್ತಕ್ಕಂಥದ್ದು ಇದೆ, ಬೋರ್ಡ್ ಇಂದಲೇ ಸಿಗ್ತದೆ ನಮಗೆ. 100ಕ್ಕೆ 100 ಅಂಕ ಪಡೆದಿರ್ತಕ್ಕಂಥ ಮಕ್ಕಳ ಉತ್ತರ ಪತ್ರಿಕೆಗಳು ಸಿಗ್ತದೆ. ಅವೆಲ್ಲವನ್ನು ನೋಡಿ ಒಂದ್ ಸ್ವಲ್ಪ ಆಮೇಲೆ ಗೊತ್ತಾಗ್ತದೆ ನಿಮಗೆ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಓದ್ಲಿಕ್ಕೆ 15 ನಿಮಿಷ ನಿಮಗೆ ನಿಗದಿಪಡಿಸಿರೋದ್ರಿಂದ ನೀವು ಸಾಕಷ್ಟು ಆರಾಮಾಗಿ ಕುತ್ಕೊಂಡು ಅದನ್ನ ನೋಡ್ಕೊಂಡು ಎಲ್ಲಾ ಮುಗಿದ ಮೇಲೆ ಮತ್ತೆ ಅದನ್ನ ನಾವು ಸರಿಯಾದ ರೀತಿಯಲ್ಲಿ ನಾ ಎಲ್ಲಾ ಸರಿಯಾಗಿ ಬರ್ದಿದ್ದೀನ ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ನಿಮ್ಗೆ ಅವಕಾಶ ಇರ್ತದೆ. ಸೊ ಎಷ್ಟೋ ಮಕ್ಕಳು ಬರೆದ್ರೆ ಸಾಕು ಮತ್ ಹೊಳ್ಳಿ ಅದನ್ನ ತಿರುಗಿ ನೋಡೋದೇ ಇಲ್ಲ. ಸೊ ಅಂತಹ ಸಂದರ್ಭದಲ್ಲೂ ನಾವು ಅಂಕನ ಕಳ್ಕೊಂಡಿರ್ತಕ್ಕಂಥದ್ದು ನೋಡಿದೇವಿ. ಸೊ ಪರೀಕ್ಷೆ ಬರೆಯುವಾಗನೂ ಸಹ ನಮ್ಮ ಏಕಾಗ್ರತೆ ಬಹಳ ಮುಖ್ಯ. ನಾವು ಹಿಂದಲ್ ನೈಟ್ ಪೂರ್ತಿ ನಿದ್ದಿ ಇಲ್ದಂಗೆನೆ ಎಕ್ಸಾಮ್ ಬರೆದಾಗ ಏಕಾಗ್ರತೆ ಇರಲ್ಲ. ಎಷ್ಟೋ ಬಾರಿ ನಾವು ಗೊತ್ತಿರೋದನ್ನೂ ಸಹ ಬರೀಲಿಕ್ಕೆ ಆಗಲ್ಲ. ಹೀಗಾಗಿ ಬಹಳ ಚೆನ್ನಾಗಿ ನಿದ್ರೆಯನ್ನ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಖುಷಿಯಾಗಿ ರೆಡಿಯಾಗಿ ಹಿತಮಿತವಾಗಿ ಊಟ ಮಾಡಿ ಹೆಚ್ಚು ನೀರನ್ನು ಕೊಟ್ಟು, ಬಹಳ ಸಲ ಹೇಳ್ತಾ ಇರ್ತಾರೆ ನಾನು, ನೀರನ್ನ ಚೆನ್ನಾಗಿ ಕುಡಿಬೇಕು ಅಂತೇಳಿ. ನಮ್ಮ ಬಹಳ ಬೆಸ್ಟ್ ಮೆಡಿಸಿನ್ ಅಂದ್ರೆ ಒಳ್ಳೆ ನೀರು. ಸೊ ಹೆಚ್ಚು ಹೆಚ್ಚು ನೀರು, ಯಾಕಂದ್ರೆ ವಿದ್ಯಾರ್ಥಿ ಜೀವನದಲ್ಲಿ ಬಹಳ ಮಕ್ಕಳು ನೀರು ಕುಡಿಯಲ್ಲ. ಸೊ ಒಳ್ಳೆ ರೀತಿಯಿಂದ ಅತಿ ಹೆಚ್ಚು ನೀರನ್ನ ನಮ್ಗೆ ಎಷ್ಟು ಬೇಕು ಅಷ್ಟು ಕನಿಷ್ಠ 2 ರಿಂದ 3 ಲೀಟರ್ ಒಂದು ದಿನಕ್ಕೆ ನೀರು ಕುಡಿತಕ್ಕಂಥ ಹ್ಯಾಬಿಟ್ ಅನ್ನ ಬೆಳೆಸ್ಕೊಳ್ರಿ. ಸೊ ಆ ಮೂಲಕ ನಮಗೆ ನಮ್ಮ ಆರೋಗ್ಯದ ರಕ್ಷಣೆಯ ಮುಖಾಂತರ ನಮ್ಮ ಇಡೀ ದಿನದ ಆ ಪರೀಕ್ಷೆ ಚೆನ್ನಾಗಾಗ್ಲಿ. ಪರೀಕ್ಷೆ ಮುಗಿದ ಮೇಲೆ ಮತ್ತೆ 2ನೇ ಪರೀಕ್ಷೆಗೆ ಸಿದ್ಧರಾಗಿ ಬರೀತಕ್ಕಂಥ ವ್ಯವಸ್ಥೆಯನ್ನ ತಾವೆಲ್ಲ ಮಾಡ್ರಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ತಮಗೆಲ್ಲ ಒಳ್ಳೇದಾಗ್ಲಿ. ಧನ್ಯವಾದಗಳು.